ಫೋಟೋ ಪೇಪರ್ ಖಾಲಿ ಆಗ್ಬಿಟ್ಟಿದ್ವು ಸ್ಟುಡಿಯೋದಲ್ಲಿ. ಅದಕ್ಕೋಸ್ಕರ ಕುಷ್ಟಗಿಗೆ ಬಂದೀನಿ ಇವತ್ತು. ಬೆಳಿಗ್ಗೆನೆ ಹೊಟ್ಟೆ ತುಂಬಾ ಹಸ್ತೈತಿ, ಅದಕ್ಕೋಸ್ಕರ ಸೀದಾ ಇಲ್ಲಿ ಬಂದೀನಿ. ಗ್ರಾಮ ದೇವತೆ ಮಹಾದ್ವಾರ ಈ ಕಾಮನ್ ಹತ್ತಿರ ಒಂದ್ ಒಳ್ಳೆ ಪಲಾವ್ ಕೊಡ್ತಾರ್ರಿ. ಒಳ್ಳೆ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ. ಬೇರೆ ಕಡೆ ಸಿಗುತ್ತೆ, ಆದ್ರೆ ಇವರಿಗೆ ಹೋಲಿಕೆ ಮಾಡ್ಕೊಂಡಪ್ಪ ಅಂತಂದ್ರೆ ತುಂಬಾ ದುಡ್ಡು ತಗೊಳ್ತಾರೆ. 30 ರಿಂದ 40 ರೂಪಾಯಿ ತಗೊಳ್ತಾರ. ಇವ್ರ ಹತ್ತಿರ ಕೇವಲ 20 ರೂಪಾಯಿಯಲ್ಲಿ ಕೊಡ್ತಾರ ಇವರು, ಕಡಿಮೆ ದುಡ್ಡಲ್ಲಿ. ಅದಕ್ಕೇನೆ ಈ ಅಂಗಡಿ ಪ್ರತಿದಿನ ಕಿಕ್ಕಿರು ತುಂಬಿರುತ್ತದೆ. ಬ್ಯಾಟಿಂಗ್ ಅಂತೂ ಆಯ್ತು, ಇನ್ನು ಮೈನ್ ಕೆಲಸಕ್ಕೆ ಬರೋಣ. ಬರ್ರಿ ಹೋಗೋಣ ಫೋಟೋ ಪೇಪರ್ ತಗೊಳಕ. ಕುಷ್ಟಗಿ ಬಸ್ ಸ್ಟ್ಯಾಂಡ್ ಇಂದ ಗಣೇಶ್ ಹೋಟೆಲ್ ನ ದಾರಿನ ಹಿಡ್ಕೊಂಡು ಹಂಗ ಸ್ವಲ್ಪ ಮುಂದಕ್ಕೆ ಹೋದ್ರ ನಿಮಗೆ ಈ ಅಂಗಡಿ ಸಿಗ್ತೈತಿ, ಬಾಲಾಜಿ ಬುಕ್ ಹೌಸ್ ಅಂತೇಳಿ. ಈ ಅಂಗಡಿ ಒಳಗ A to Z ನಿಮ್ಗೆ ಏನೇನ್ ಬೇಕೋ ಅವೆಲ್ಲ ಸಿಗ್ತಾವ. ಈ ಅಂಗಡಿ ನೋಡಕ್ ಬಾಳ ಸಣ್ಣದೈತಿ, ಆದ್ರ ಒಳಗ್ ಬಾಳ ಸಾಮಾನು ಇಟ್ಟಾರ ಇವರು. ಯಾವ ತಗೋಬೇಕು ಯಾವ ಬಿಡ್ಬೇಕು ಅನ್ನೋದು ಒಟ್ಟಾಗಿ ಗೊತ್ತಾಗಂಗಿಲ್ಲ, ಅಷ್ಟು ಕನ್ಫ್ಯೂಷನ್ ಆಗ್ತಾವ ಒಳಗ್ ಹೋದ್ನಪ್ಪ ಅಂತಂದ್ರ. ರೊಕ್ಕ ಹೆಂಗ್ ಖಾಲಿ ಆಗ್ತಾವ ಅನ್ನೋದು ಗೊತ್ತಾಗಂಗಿಲ್ಲ ಈ ಅಂಗಡಿ ಒಳಗ್ ಇದ್ನಪ್ಪ ಅಂತಂದ್ರ. ಅಲ್ಲಿ ಇಲ್ಲಿ ನೋಡ್ರಪ್ಪ, ಇಲ್ಲಿ ನಮ್ ಕುಷ್ಟಗಿಯಾಗ CC ಕ್ಯಾಮ್ರಾ ಇವಾಗ ಹಾಕಾಕತ್ಯಾರ. ಎಷ್ಟು ಜನ ಏನ್ ನಿದ್ದೆ ಮಾಡಾಕತ್ತಿದ್ರು ಏನೋ ಗೊತ್ತಿಲ್ಲ, ಇವತ್ತು ಎಚ್ಚರ ಆಗೈತಿ ಅಂತ ಕಾಣಿಸುತ್ತಾ. ಅದಕ್ಕ CC ಕ್ಯಾಮ್ರಾ ಹಾಕಾಕತ್ಯಾರ. ಹೋಗ್ಲಿ ಬಿಡವು, ನಾವು ದೊಡ್ಡಣ್ಣನ ವಿಚಾರ ಚಿಕ್ಕಣ್ಣನಿಗಾದ್ರೂ ಯಾಕೆ ಬೇಕು. ಬಾಳ ದಿನ ಆಗಿತ್ತು ಪಡ್ಡು ತಿಂದು, ಅದಕ್ಕ ಈ ಪಡ್ಡು ಕಂಡು ತಿನ್ನೋಣ ಅಂತ ಒಂದ್ ಪ್ಲೇಟು ತಗೊಂಡೆ. ಆದ್ರೆ ಗುಂಡ್ಪಂಗಳ ಮಾತ್ರ ಒಂಚೂರು ಚೆನ್ನಾಗಿರ್ಲಿಲ್ಲ. ಯಾವುದೋ ಒಂದು ಹಿಟ್ಟಿನಿಂದ ಮಾಡಿದ್ರು, ಟೇಸ್ಟ್ ಮಾತ್ರ ಚೆನ್ನಾಗಿರ್ಲಿಲ್ಲ ಅನ್ನೋದೇ ಬೇಸರ. ಬಸ್ ಬರೋವರೆಗೂ ಗಣ ತಿರುಗಾಡಿದೆ ಬಣ್ಣದ ಅಕ್ಕಿಗಳನ್ನ ನೋಡ್ತಾ. ಆದ್ರೆ ಚಿಟ್ಟೆಗಳೆಲ್ಲವೂ ಕಾಲೇಜಿಗೆ ಹೋಗಿದ್ವು. ಅಷ್ಟಾಗಿ ಚಿಟ್ಟೆಗಳು ಕಣ್ಣಿಗೆ ಬೀಳಲೇ ಇಲ್ಲ. ಅಂತೂ ಇಂತೂ ನಮ್ಮೂರ್ ಬಸ್ ಬಂತು ನೋಡ್ರಿ. ಈ ಬಸ್ ಮಿಸ್ ಆದ್ರ ಮತ್ತೆ 5 ಗಂಟೆ ತನ ನಮ್ಮ ಊರಿಗೆ ಬಸ್ ಇರಂಗಿಲ್ಲ. ಅದಕ್ಕೋಸ್ಕರ ಈ ಬಸ್ಗೋಸ್ಕರ ಕಾದು ಸುಸ್ತಾಗಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಕುಷ್ಟಗಿಯಿಂದ ನಮ್ಮ ಊರಿಗೆ 35 ರೂಪಾಯಿ ಟಿಕೆಟ್ ತಗೊಂಡಾರ ನೋಡ್ರಪ್ಪ ಕಂಡಕ್ಟರ್. ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಬೇಕೆಂಬ ಬಯಕೆ ಇದ್ದೇ ಇರುತ್ತದೆ. ಆದರೆ ಬಯಸಿದಂತೆ ಎಲ್ಲವೂ ನಡೆಯುವುದಿಲ್ಲ. ಬಯಸಿದ್ದು ಈಡೇರದೇ ಇದ್ದಾಗ ದುಃಖ ಅನ್ನೋದು ಸಹಜವಾಗಿ ಮೂಡುತ್ತದೆ. ಎಲ್ಲಿ ತಪ್ಪಿದೆವು ಎಂದು ಅವಲೋಕಿಸಬೇಕು. ದಾರಿಯನ್ನು ಸರಿಪಡಿಸಿಕೊಂಡು ದಿಟ್ಟ ಗುರಿಯೊಂದಿಗೆ ಮುನ್ನಡೆಯಬೇಕು. ಏಕೆಂದರೆ ಭರವಸೆಯೇ ಬದುಕು. ಅವಮಾನಗಳು ಬದುಕೆಂಬ ಧೈರ್ಯ ಕೊಟ್ಟರೆ, ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತೋರಿಸುತ್ತವೆ.